ಎಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನಲ್ಲಿ ಗ್ರಾಹಕರಿಗೆ ಅನ್ಯಾಯ. ಸಾಲ ತೀರಿಸಿದರೂ ದಾಖಲೆ ವಾಪಸ್ ಕೊಡದೆ ಹೆಚ್ಚು ಹಣ ಕಟ್ಟಲು ಒತ್ತಡ. ಗ್ರಾಹಕ ಮತ್ತು ಕರ್ನಾಟಕ ರಾಜ್ಯ ನೇಗಿಲು ಹೊತ್ತ ರೈತ ಸಂಘದಿಂದ ಪ್ರತಿಭಟನೆ. ಚನ್ನಪಟ್ಟಣದ ಮಹದೇಶ್ವರ ನಗರದಲ್ಲಿರುವ ಎಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ತಗಚಗೆರೆ ಶಾಖೆಯಲ್ಲಿ ಒಡಿ ಸಾಲ ಪಡೆದಿದ್ದ ಗ್ರಾಹಕ ಕಾಯಿಮಂಡಿ ವರ್ತಕ ಕೋಟಮಾರನಹಳ್ಳಿ ಚಂದ್ರಶೇಖರ್ ಅವರು ಸಂಪೂರ್ಣ ಸಾಲ ತೀರಿಸಿ ಖಾತೆ ಮುಕ್ತಾಯ ಮಾಡಿದ್ದರು. ಆದರೆ ಬ್ಯಾಂಕ್ನವರು ಚಂದ್ರಶೇಖರ್ ಅವರು ಸಲ್ಲಿಸಿದ್ದ ದಾಖಲೆಗಳನ್ನು ವಾಪಸ್ ಕೊಡದೆ ಸತಾಯಿಸುವ ಜೊತೆಗೆ ಶೇಕಡಾ 25% ಜಿಎಸ್ಟಿ ಮತ್ತು ಶೇಕಡಾ 5% ಕ್ಲೋಸಿಂಗ್ ಚಾರ್ಜ್ ಸೇರಿ 2 ಲಕ್ಷ ರು ಕಟ್ಟುವಂತೆ ಬೇಡಿಕೆ ಇಟ್ಟಿದ್ದರು. ಈ ನಿಟ್ಟಿನಲ್ಲಿ ಬ್ಯಾಂಕ್ನ ಗ್ರಾಹಕ ಚಂದ್ರಶೇಖರ್ ಹಾಗೂ ಕರ್ನಾಟಕ ರಾಜ್ಯ ನೇಗಿಲು ಹೊತ್ತ ರೈತ ಸಂಘದಿಂದ ಬ್ಯಾಂಕ್ ಮುಂದೆ ಪ್ರತಿಭಟನೆ ನಡೆಸಿದರು. ಈ ವೇಳೆ ಪ್ರತಿಭಟನೆಗೆ ಮಣಿದ ಬ್ಯಾಂಕ್ನ ವ್ಯವಸ್ಥಾಪಕ ಲೋಕೇಶ್ ಅವರು ಮೇಲಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ 10 ದಿನಗಳಲ್ಲಿ ಚಂದ್ರಶೇಖರ್ ಅವರ ದಾಖಲೆಯನ್ನು ವಾಪಸ್ ಕೊಡುವುದಾಗಿ ಒಪ್ಪಿಕೊಂಡ ಬಳಿಕ ಪ್ರತಿಭಟನೆ ಹಿಂಪಡೆಯಲಾಯಿತು. ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ನೇಗಿಲು ಹೊತ್ತ ರೈತ ಸಂಘದ ರಾಜ್ಯಾಧ್ಯಕ್ಷ ಕೃಷ್ಣೇಗೌಡ, ತಾಲೂಕು ಅಧ್ಯಕ್ಷ ಆಟೋ ಲೋಕೇಶ್ ಸೇರಿದಂತೆ ಹಲವರು ಇದ್ದರು. ಈಕ್ವಿಟೀಸ್ ಬ್ಯಾಂಕಲ್ಲಿ ಓಡಿ ತಗೊಂಡಿದ್ದು, ಓಡಿ ತಗೊಂಡು 6 ವರ್ಷ ಇಂಟ್ರೆಸ್ಟ್ ಕಟ್ಟಿದ್ದೀವಿ, ಪ್ರತಿಯೊಂದು ಮಾಡಿದ್ದೀವಿ. ನಮ್ಮ ಡಾಕ್ಯುಮೆಂಟ್ಸ್ ಮೂಲ ದಾಖಲಾತಿ ಪತ್ರ ಇವ್ರು ತಗೊಂಡಿದ್ರು, ಯಾರೋ ಈಕ್ವಿಟೀಸ್ನವರು. ನಾವು ಅವ್ರು ತಗೊಳ್ಳುವಾಗ ನಮಗೆ ಗೈಡೆನ್ಸ್ ಏನೂ ಹೇಳಲಿಲ್ಲ, ಈ ಥರ ಅಂತ ಎಲ್ಕ ಸೈನ್ ಹಾಕ್ಸ್ಕೊಂಡಿದ್ರು ಪೇಪರ್ಗೆ. ನಾವು ಕೇಳೋದಕ್ಕೆ ಏನೂ ಇಲ್ಲ, ಇದೇನು ಆಗೋದಿಲ್ಲ, ನೀವು ಕ್ಲೋಸ್ ಮಾಡ್ಬೇಕಾದ್ರೆ ಕ್ಲೋಸ್ ಮಾಡಿಬಿಡಿ ಅಂತಲೇ ಹೇಳಿದರು. ನಾವು 6 ವರ್ಷ ಇವ್ರಿಗೆ ಇಂಟ್ರೆಸ್ಟ್ ಕಟ್ಟಿದ್ದೀವಿ, 6 ವರ್ಷ ಇಂಟ್ರೆಸ್ಟ್ ಕಟ್ಟಿ ಎಲ್ಲ ಮಾಡಿದ್ದೀವಿ. ಆದರೂ ಇವರು ನಮಗೆ ಈಗ ಲಾಸ್ಟ್ ಇಯರು, ಈಗ ಹೋದ ತಿಂಗಳಲ್ಲೇ ನನ್ನ ಫುಲ್ ಅಮೌಂಟು 45 ಲಕ್ಷ ಏನಿತ್ತು 45 ಲಕ್ಷ ಕೊಟ್ಬಿಟ್ಟಿದ್ದೀನಿ. 45 ಲಕ್ಷ ಕೊಟ್ಬಿಟ್ಟು ನಾನು ನನ್ನ ಮೂಲ ದಾಖಲಾತಿ ಪತ್ರಿಕೆ ಕೊಡಿ ಅಂದರೆ ಕೊಡ್ತಾಯಿಲ್ಲ. ಅದೇನೋ 5% ಕ್ಲೋಸಿಂಗ್ ಚಾರ್ಜ್ ಕೊಡಿ, 25% GST ಕೊಡಿ, ಅದೇನೋ ಫೋನ್ ಪ್ರೊಸೆಸಿಂಗ್ ಚಾರ್ಜ್ ಅದೆಷ್ಟೋ ಕೊಡಿ, 1.5 ಲಕ್ಷ 2 ಲಕ್ಷ ಕೊಡಿ ಅಂತ 1 ತಿಂಗಳ ತಾವಿಂದ 1.5 ತಿಂಗಳಿಂದ ತಡೆಸ್ತಾವ್ರೆ. ಇನ್ನೊಂದು 2 ಅವರಲ್ಲಿ ಏನು ಡಾಕ್ಯುಮೆಂಟ್ ಇದೆ ಹೊಸ ರಿವೈಸ್ ಡಾಕ್ಯುಮೆಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಹೆಡ್ ಆಫೀಸಿಂದ. ಅದು ಬಂದಮೇಲೆ ಇವ್ರ ಹತ್ರ ಮಾತಾಡಿ ಸೈನ್ ಹಾಕ್ಸ್ಬಿಟ್ಟು ಎಲ್ಲ ಅಗ್ರಿ ಆದಮೇಲೆ ಇನ್ನು 10 ಡೇಸ್ ಒಳಗಡೆ ಒರಿಜಿನಲ್ ಡಾಕ್ಯುಮೆಂಟ್ ಕೊಡೋ ವ್ಯವಸ್ಥೆನ ನಾವು ಮಾಡಿಸ್ತೀವಿ. ಕರ್ನಾಟಕ ರಾಜ್ಯ ನೇಗಿಲು ಹೊತ್ತ ರೈತ ಸಂಘದ ವತಿಯಿಂದ ಇವತ್ತೇನು ನಮ್ಮ ರೈತ ಕುಟುಂಬದವರಾದಂಥ ಚಂದ್ರಯ್ಯ ಅವರಿಗೆ 45 ಲಕ್ಷ ಹಣ ಕಟ್ಟಿ ಅದಕ್ಕೆ ದಾಖಲಾತಿಯನ್ನು ಕೊಡದೇ ಇರುವಂಥ ಬ್ಯಾಂಕ್ ಮ್ಯಾನೇಜರ್ ಇವತ್ತು ಮುಂದೆ ಇದ್ದಾರೆ. ಅವ್ರು ಏನಂತ ಹೇಳಿದ್ದಾರೆ, ಇನ್ನು 10 ದಿನ ಒಳಗಡೆ ಹೆಡ್ ಆಫೀಸಿಂದ ನಾವು ಅವ್ರಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು 10 ದಿವಸದ ಒಳಗಡೆ ನೀವು ಈ ಜವಾಬ್ದಾರಿ ತಗೊಂಡು ಇವರಿಗೆ ನಮ್ಮ ಒಂದು ರೈತರ ಮುಖಂಡರು ಪ್ರೆಸ್ ಮಾಧ್ಯಮದ ಮುಖಾಂತರ ನೀವು ಡಾಕ್ಯುಮೆಂಟ್ಸ್ ಕೊಡಬೇಕು. ಆಮೇಲೆ ನೀವು ಕೊಡ್ತೀವಿ ಅನ್ನೋದು ನಾವು ಹೋದ ನಂತರ ಇದು ಮಾಡೋದು. ಆಮೇಲೆ ನಿಮ್ಗೊಂದು ಎಚ್ಚರಿಕೆ ಹೇಳ್ತಾ ಇದೀವಿ, ಕೇಳಿ, ನೀವು ಬಡ್ಡಿ ನೀವು ಬ್ಯಾಂಕ್ ಮಾಡಿದ್ದೀರಾ, ರೈತರುಗಳು ಕೊಡ್ತಾ ಇದ್ದೀರಾ, ಕನ್ನಡದಲ್ಲಿ ಟೈಪಿಂಗ್ ಮಾಡಿ ಅಂತ ತಮ್ಮನ್ನು ಕೇಳ್ಕೊತಾ ಇದ್ದೀನಿ. ಕನ್ನಡದಲ್ಲಿ ಯಾವುದೇ ಒಂದು ಗ್ರಾಮಕ್ಕೆ ಬಂದರೂ, ಯಾವುದೇ ಹಳ್ಳಿಗೆ ಹೋದ್ರು ಕನ್ನಡದಲ್ಲಿ ಇದ್ರ ಬಗ್ಗೆ ನಿಯಮ ನಿಬಂಧನೆಗಳನ್ನ ಹೇಳಿ. ನೀವು ಸುಮ್ಮನೆ ದುಡ್ಡು ಬೇಕು ಅಂದ್ಬಿಟ್ಟು ಅವ್ರು ಸೈನ್ ಹಾಕ್ತಾರೆ. ಆಮೇಲೆ ಬಂದಾಗ ಹಿಂಗಾದಾಗ ನಮ್ಮನ್ನ ರೈತರ ಮುಖಂಡರುಗಳು ನೀವು ಅಂದ್ಬಿಟ್ಟು ನಮಗೂ ಲೆಟರ್ ಕೊಡ್ತಾರೆ. ಇವರು ನಾವು ರೈತರ ಸಂಘಟನೆಯವರು ಹೋರಾಟ ಮಾಡಲೇಬೇಕು. ನೀವು ಕನ್ನಡದಲ್ಲಿ ಟೈಪ್ ಮಾಡಿಸಿ, ನಿಮ್ಮ ಬ್ಯಾಂಕ್ ಏನಿದೆ, ನಿಮ್ಮದು ಬ್ಯಾಂಕು ನಿಯಮ ನಿಬಂಧನೆಗಳು ಏನವೆ ಅವ್ರಿಗೆ ಫಸ್ಟ್ ಉದಾಹರಣೆ ಹೇಳಿಬಿಟ್ಟು ಆಮೇಲೆ ನೀವು ಲೋನ್ನ ಮಾಡಿಕೊಡಿ ಅಂತ ತಮ್ಮನ್ನು ಕೇಳ್ಕೊಂಡು